ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಕೀರ್ತನೆಗಳು 142ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೆರೆಯಿಂದ ನನ್ನನ್ನು ಬಿಡಿಸು, ನಿನ್ನ ನಾಮವನ್ನು ಕೀರ್ತಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದರೆ ಸೆರೆಯಿಂದ ನಮ್ಮನ್ನ ಬಿಡಿಸುವವರಾಗಿದ್ದಾನೆ. ಸಾಲ ಅನ್ನುವಂತಹ ಸೆರೆಯಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡುವವರಾಗಿದ್ದಾರೆ. ಕಣ್ಣೀರ್ ಅನ್ನುವಂತಹ ಸೆರೆಯಿಂದ, ರೋಗ ಅನ್ನುವಂತಹ ಸೆರೆಯಿಂದ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ವಿಮೋಚನೆ ಮಾಡುವವನಾಗಿದ್ದಾನೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಅವರೇನಾಗಿದ್ದರು, ದಾಸತ್ವದ ಸೆರೆಯಲ್ಲಿದ್ದರು. ದೇವರು ಅವ್ರನ್ನ ಏನ್ ಮಾಡಿದನು, ಬಿಡುಗಡೆ ಮಾಡಿದನು, ವಿಮೋಚನೆ ಮಾಡಿದನು. ಪ್ರೀತಿಯುಳ್ಳ ದೇವ ಜನರೇ, ಕೆಂಪು ಸಮುದ್ರದ ಮಾರ್ಗದಲ್ಲಿ ದೇವರು ಅವ್ರನ್ನ ಅತಿಶಯವಾಗಿ ಹೊರಗಡೆ ಕರೆದುಕೊಂಡು ಬಂದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ಯಾವ ಒಂದು ಸೆರೆಯಲ್ಲಿ ನಡೆದು ಹೋಗ್ತಾ ಇದ್ದೇವೆ, ಇವತ್ತು ನಾವು ಯಾವ ಒಂದು ದಾಸತ್ವದ ಮಾರ್ಗದಲ್ಲಿ ನಾವು ನಡೆದು ಹೋಗ್ತಾ ಇದ್ದೇವೆ, ಆ ಒಂದು ಮಾರ್ಗಗಳನ್ನ ದೇವರು ನಮ್ಮಂತ ತೆಗೆದುಹಾಕುವವನಾಗಿದ್ದಾನೆ. ಸೆರೆಗಳಿಂದ ದೇವರು ನಮ್ಮನ್ನ ಈ ದಿನದಲ್ಲಿ ವಿಮೋಚನೆ ಮಾಡುವವನಾಗಿದ್ದಾನೆ. ದೇವರೇ, ನನ್ನ ಜೀವಿತದಲ್ಲಿ ಸಾಲ ಅನ್ನುವಂಥದ್ದು ಹೋರಾಡಿಕೊಂಡಿದೆ ಸ್ವಾಮಿ, ರೋಗ ಅನ್ನುವಂಥದ್ದು ಹೋರಾಡಿಕೊಂಡಿದೆ. ದೇವರೇ, ಇದರಿಂದ ನನ್ನನ್ನು ವಿಮೋಚನೆ ಮಾಡು, ಇದರಿಂದ ನನ್ನನ್ನು ಬಿಡುಗಡೆ ಮಾಡು. ನನ್ನ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡು, ನನ್ನ ಜೀವಿತದಲ್ಲಿ ನೀನ್ ಕ್ರಿಯೆ ಮಾಡು. ಎಲ್ಲ ಸೈತಾನನು ನನ್ನ ಮೇಲೆ ಕೊಂಡು ಬಂದಿರುವಂತಹ ಸೆರೆಗಳನ್ನ, ಬಂಧನಗಳನ್ನ ನೀನ್ ತೆಗೆದಾಕು ಸ್ವಾಮಿ. ದೇವರೇ, ನಾನು ನಿನ್ನನ್ನು ಹೆಚ್ಚಾಗಿ ಆರಾಧಿಸ್ಬೇಕು, ನಾನು ನಿನ್ನ ಸಂತೋಷವಾಗಿ ಆರಾಧಿಸಬೇಕು ಅಂತ ಹೇಳುವಾಗ ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾಗಿರುವಂತಹ ಸೈತಾನನು ಕೊಂಡು ಬಂದಂತಹ ಸೆರೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಬಿಡುಗಡೆ ಮಾಡುವವರಾಗಿದ್ದಾರೆ, ವಿಮೋಚನೆಯನ್ನ ಮಾಡುವವರಾಗಿದ್ದಾರೆ, ಕಣ್ಣೀರಿನಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ, ರೋಗದಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ, ಹೋರಾಡ್ತಾ ಇರುವಂತಹ ಬಂಧನಗಳಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆದುದರಿಂದ ನಮ್ಮ ಜೀವಿತಗಳನ್ನ ಕರ್ತನ ಹಸ್ತಕ್ಕೆ ಇಟ್ಟು ನಾವೆಲ್ಲ ವಿಧವಾದ ಸೆರೆಯಿಂದಲೂ ದಾಸತ್ವಗಳಿಂದ ನಾವು ಇವತ್ತು ಏನ್ ಮಾಡಬೇಕು, ಹೊರಗಡೆ ಬರಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆ ಬೆಳಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ಎಲ್ಲ ವಿಧವಾದ ಸೆರೆಗಳಿಂದ ನಿನ್ನ ಜನರನ್ನು ವಿಮೋಚಿಸಿ ಕುಣಿದಾಡಿ ನಿಮ್ಮನ್ನು ಹರ್ಷಿಸಿ ಆರಾಧಿಸುವಂತೆ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.